ಹುಕ್ಕೇರಿ ಸಹಕಾರಿ ಕ್ಷೇತ್ರದಲ್ಲಿ ಪರ್ಯಾಯ ನ್ಯಾಯಕತ್ವ ಇರಲಿಲ್ಲ. ಚುನಾವಣೆ ಸಮೀಪ ಬಂದಿದೆ. ಇದರಲ್ಲಿ ಯಾರ ತೂಕ ಹೆಚ್ಚಿದೆ ಎನ್ನುವುದನ್ನು ನೋಡಬೇಕಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ವಿದ್ಯುತ್ ಸಹಕಾರಿ ಕ್ಷೇತ್ರದ ಚುನಾವಣೆ ಪ್ರಚಾರದಲ್ಲಿ ಮಾತನಾಡಿದ ಅವರು, ವಿರೋಧಿಗಳಿಂದ ಭಾಷಣಗಳು ಜೋರಾಗಿ ನಡೆದಿದೆ. ಇದಕ್ಕೆ ಕಿವಿ ಕೊಡಬೇಡಿ. ಸಹಕಾರಿ ಕ್ಷೇತ್ರ ಹಾಳು ಮಾಡಿದ್ದಾರೆ. ನಮ್ಮ ಪೆನಲ್ಗೆ ಒಂದು ಬಾರಿ ಅವಕಾಶ ಕೊಡಿ ಎಂದರು. ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ಯಾಕೆ ನಮ್ಗೆ ವೋಟ್ ಹಾಕಬೇಕು, ಮುಂದಾಗುವಂತ ಲಾಭ ನಷ್ಟಗಳ ಬಗ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದರೆ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ ಶಂಕರ್ ಕಲ್ಲಟ್ಟಿ ಅವರು, ಆಮೇಲೆ ನಮ್ಮ ಗುಡ್ರ ಅವರು, ಇನ್ನೂ ಅನೇಕ ನಾಯಕರು, PKPCನ ಸದಸ್ಯರು, ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ಬಹಳಷ್ಟು ಜನ ಒಂದು ತಿಂಗಳಿಂದ ನಡೀತಾನೆ ಇದೆ. ಈ ಒಂದು ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನಡೀತಾನೆ ಇದೆ. ಆದ್ರೆ ಇದರಲ್ಲಿ ಕಾಳ ಎಷ್ಟು ಬಂತು ತೌಡ ಎಷ್ಟು ಬಂತು ಅನ್ನೋದು ಈಗ ಹುಡುಕುವಂತ ಪ್ರಯತ್ನ. ಕಾಳ ಎಷ್ಟು ಬಂತು ತೌಡ ಇರ್ತದೆ, ಅದಕ್ಕೆ ತೂಕ ಮಾಡ್ಬೇಕಾಯ್ತು ಈ ಚುನಾವಣೆಯಲ್ಲಿ. ಈಗಾಗಲೇ ಭಾಷಣತಿ ಮಾಪುರ್ ಸುರದೇನದ ಹಿರಣಕೇಶಿ ನದಿ ಉಕ್ಕಿ ಉಕ್ಕಿ ಹರ್ದಂಗ ಆಯ್ತು. ಉಕ್ಕಿ ಹರಿದ ಮ್ಯಾಗ ಬಂದ ಎಲ್ಲ ಊರ ನಮ್ಮ ಹೊಳೆಮನ ಗುಡಿಯಾಗ ನೀರು ಹೊಕ್ಕಂಗ ಆಯ್ತು. ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷಣ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ, ನಿಮಗೆ ಪರ್ಯಾಯ ಲೀಡರ್ಶಿಪ್ ಹಾಕಿಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ ಅದೇ ಆಶೀರ್ವಾದ ಅಂತೇಳಿ ತಲೆ ಮ್ಯಾಗ ಕೈ ಸುರ್ಕೊಂಡ ಬರುವಂತ ಪರಿಸ್ಥಿತಿ ಇತ್ತದ. ಕಾಲ ಚಕ್ರ ಬದಲಾಗ್ತೈತೆ ಹೇಳ್ತಾರ. ಕಾಲ ಹಂಗೆ ಇರೋಲ್ಲ, ಸೈಕಲ್ ಇರ್ತೈತೆ. ಅದ ಇನ್ನೊಂದು ತಿರುಗ್ತಿರ್ತೈತೆ. ಅದ ನಿಮ್ ತಿರುಗಿದ ಮ್ಯಾಗ ಹೊಸ ಪರ್ವ ಪ್ರಾರಂಭ ಆಗ್ತೈತಿ. ಇಲ್ಲಿವರೆಗೆ ಒಂದೇ ನಾಯಕ, ಒಂದೇ ಭಾಷಣ, ಒಂದೇ ಕುರ್ಚಿ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಪಾಲನೆ ಮಾಡ್ಲೇಬೇಕು. ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ, ಅದಕ್ಕೆ ಪರ್ಯಾಯ ಇಲ್ಲ. ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗಕ್ ಜಾಗ ಇಲ್ಲ. ಈಗ ಬೇರೆ ತಾಲೂಕಿನಲ್ಲಿ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಎಲ್ಲ ಹೋಗ್ತಾರ ಅವ್ರು. ನಮ್ಮಲ್ಲಿ ಹಂಗಿರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಕೊನೆಗಾರಿಸಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ. ಈ ಚುನಾವಣೆ ಬಹಳ ಸಣ್ಣದಿದು, ಬಹಳ ಸಣ್ಣದಿದೆ ಚುನಾವಣೆ. ಅಂಥದ್ದೇನು ದೊಡ್ಡ ಚುನಾವಣೆ ಅಲ್ಲ. ಆ ರೈತರಿಂದ ಬಹಳಷ್ಟ ಕನಸುಗಳದಾವ. ನಿಮ್ಮ ಕನಸು, ನಿಮ್ಮ ಮಕ್ಕಳ ಕನಸು. ಈಗ ನಿಮ್ಮ ಅಜ್ಜನು ಕೇಳ್ಕೊಂಬಂದು ಅಲ್ಲೇ ಹೋಗಿ ತಲೆ ಹಾಕಿ ಬಂದ, ನೀವು ಅರ್ಧ ಮೇಲೆ ತಲೆ ಹಾಕಿ ಬಂದಿದ್ದೀರ. ಈಗ ನಿಮ್ಮ ಮಕ್ಕಳು ಹಾಕಬಾರ್ದು ಅಂತ ಈಗ ಅದಕ್ಕೆ ಹೋರಾಟ ಇದು. ನಿಮ್ಮ ಮಕ್ಕಳು ಕೂಡ ತಲೆ ಆಡಿಸಿ ಮತ್ತು ಹಂಗೆ ಅವ್ರು ಹೇಳಿದ್ದಕ್ಕೆ ಕೇಳ್ಕೊಂಡು ಬರುವಂಥ ಕಾಲ ಅಲ್ಲ, ಬದಲಾವಣೆ ಕಾಲ ಇದು. ನಿಮ್ಗೆ ಏನು ಬೇಕಾದ್ರೆ ಮಾಡಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ. ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು 10 ಲಕ್ಷ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ. ಈಗಾಗಲೇ ನಿನ್ನ ಕೆಲವು ಮಂದಿಗೆ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ, ಸ್ಯಾಂಕ್ಷನ್ ಮಾಡಿ. ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟರೆ ಅಂತ. ಕೆಲವರು 30 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 20 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 10 ವರ್ಷ ಅಂತ ಹೇಳಿದ್ರು. ಕನಿಷ್ಠ 10 ವರ್ಷದವರ ಇದ್ರಿ ಎಲ್ಲರೂ. ಅಂದ್ರೆ ಒಂದ್ಸಲ ದಿನ ಮುಂದೆ ಸಲ ಮಾಡ್ಬೇಕು, ಮುಂದೆಲ್ಲ ಮತ್ತೆ ಅವ್ರು ಮಾಡ್ಲಿಕ್ಕೆ ಅವಕಾಶ ಇದ್ದೇ ಇರ್ತದೆ. ನೀವು ಪ್ರತಿ ಇಲೆಕ್ಷನ್ ಬರೋರ ಲಕ್ಷ್ಮೀಧರ್ ಗುಡಿಯಾಗ 15 ಹೇಳಾರ, ಮತ್ತೆ ಜನ 15 ಕೇಳೋದು, ಮತ್ತೆ ಹೊಸದಂದ್ರೆ ಮತ್ತೆ ಅದೇ ಹಳಿದ. ಈಗ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ. ಲಕ್ಷ್ಮೀ ದೇವರ ಮಣಿ ಎಲ್ಲರ ಮಣಿ ಬಾಗಿಲು ಮುಂದೆ ನಿಂತಾರೆ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ವಿರೋಧಿಗಳು ಮತದಾರರ ಮನೆಗೆ ಲಕ್ಷ್ಮಿ ಕಳಿಸುತ್ತಿದ್ದಾರೆ. ಅಭಿವೃದ್ಧಿ ನೋಡಿ ಮತ ಚಲಾವಣೆ ಮಾಡಿ. ಕಳೆದ 30 ವರ್ಷದಿಂದ ಹುಕ್ಕೇರಿ ಅಭಿವೃದ್ಧಿಯಾಗಿಲ್ಲ. ಇದು ಬಹಳ ಸಣ್ಣ ಚುನಾವಣೆ, ಆದರೂ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಲಿದೆ ಎಂದರು. ರಾಜಿ ರೇಮಾಡ್, KMM ಕನ್ನಡ ನ್ಯೂಸ್, ಬೆಳಗಾವಿ.